ಏನವ ಇವತ್ತು ರುಚಿ ರುಚಿಯಾಗಿ ಅಡುಗೆ ಮಾಡ್ಬಿಟ್ಟಿ? ಅವ ನಾನೇನಂತೇಳಿ ಒಂದು ಮಾತು ಕೇಳ್ಬೇಕಿತ್ತ. ಅಣ್ಣಗೆ ಯಾಕೆ ಹಿಂಗಾಗೈತಿ? ಅಂದರೆ ಈ ಥರ ಅದು ಅಲ್ಲ ಇದು ಅಲ್ಲ, ನಂಗೆ ಯಾಕೆ ಹಿಂಗಾಗ್ಯಾನ? ನಿಮ್ಮ ಕಾಂದಾನಿ ಒಳಗೆ ಯಾರು ಇದ್ರನವ ಹಿಂಗೆ? ಹಾಂ, ಹಾಗೆಲ್ಲ ಅನ್ಬೇಡ. ನಮ್ಮ ಕಾಂದನಿ ಒಳಗೆ ಹಿಂಗೆ ಯಾರೂ ಇಲ್ಲ. ಅಲ್ಲ, ಏನಂತ ತಿಳ್ಕೊಂಬಿಟ್ಟೆ? ಅಷ್ಟು ಸಾಧಾರಣ ಅಂತ ತಿಳ್ಕೊಂಬಿಟ್ಟೇನ? ನಮ್ಮಪ್ಪ ಆಗಿನ ಕಾಲಕ್ಕೆ ಬೇಟೆ ಆಡಕ್ಕೆ ಹೋಗಿದ್ನಂತ, ಗೊತ್ತನ? ಕಾಡಿಗೆ ಅದು ಅಲ್ಲೇ ಉಳಿವಿ ಕಾಡಿನಾಗ ಹೋಗಿದ್ನಂತ. ಒಮ್ಮೆ ಅಂತೂ ಹುಲಿ ಬಂದ್ಬಿಟ್ಟಿತ್ತಂತ ಅಡ್ಡ, ಗೊತ್ತನ? ಹುಲಿ ಅಡ್ಡ ಬಂದಾಗ ನಮ್ಮಪ್ಪ ಇಲ್ಲಡಲ್ಲ ಬರೇ ಹಾ ಹೂ ಅಂತ ಚೀರ್ ಹೆದರ್ಸಿ ಹುಲಿ ನೋಡ್ಸ್ಯಾನ. ಕೈಯಾಗ ಅವಾಗ ನಮ್ಮಪ್ಪನ ಕೈಯಾಗ ಬಾಣ ಬಿಲ್ಲು ಇರ್ತಿತ್ತು, ಬಂದೂಕ್ ಇರ್ತಿತ್ತು. ನಮ್ಮಪ್ಪ ಎಂಥ ವೀರಾದಿ ವೀರ್ ಸುರಾಜ್ ಸೂರ್ ಅಂತ ನಿನಗೇನು ಗೊತ್ತೈತಿ? ಅಯ್ಯಯ್ಯೋ ದೇವ್ರೇ ಯವ್ವ, ಅಪ್ಪೆಲ್ಲ ಹೇಳ್ಯಾನ ನಿಮ್ಮಪ್ಪ ಎಂಥ ಸೂರ ಅಂತೇಳಿ ಅಪ್ಪ ಹೇಳ್ಯಾನ. ಯವ್ವ ದೇವ್ರೇ, ನಂಗೆ ಗೊತ್ತವೆ, ನಂಗೆ ಗೊತ್ತು. ಹಾಂ, ಅಲ್ಲೇ ಹಿತ್ಲಾಗ ಎದ್ದ ಒಂದಕ್ಕೆ ಹೋದಾಗ ಏನೋ ಸೌಂಡ್ ಆತಂತ ತಿರುಗಿ ನೋಡಿ ನಮ್ಮ ಅಪ್ಪನ ಬಿಳೆ ಲುಂಗಿ ಪಂಜಿ ಒಣಾಕಿದ್ದನ್ನು ನೋಡಿ ಮೋಹಿನಿ ಅಂತೇಳಿ ಹೆದರ್ಕೊಂಡು ಅಜ್ಜ ನಿಂತಲ್ಲೇ ಉಚ್ಚಿ ಹೋಗ್ಕೊಂಡಿದ್ನಂತಲ್ಲ. ಎಲ್ಲ ಹೇಳೇ ತಗೋ. ಅಲ್ಲ, ಕಣ್ಣಾರ್ ಕುಟ್ಟು ಹೊಡೆದಾಡ್ಬೋದು, ದೇವ್ದ ಕುಟ್ಟು ಹೆಂಗಿದ್ ಮಾಡಕತ್ತಿ? ಅದಕ್ಕೆ ಹಂಗೆ ಹೆದ್ರಾನಷ್ಟೇ ನಮ್ಮಪ್ಪ. ಆದ್ರೆ ಹಿಂಗೆ ಯಾರು ಇರ್ತಾರ? ಇದೊಂದು ಈ ಹುಡುಗಿ ಏನು ಬಂದ್ಬಿಡ್ತೆ, ಏನಾತಾಗ ಯಾ ಕಡೆಯಿಂದ ಬಂತು ಏನೋ ಒಂದು ಗೊತ್ತಾಗಲ್ತೆ. ಈಗ ದವಾಖಾನಿಗೆ ತೋರ್ಸಾತಾರ ನಿಮ್ಮಪ್ಪ. ಇದ್ದಿದ್ದ ರೊಕ್ಕ ಎಲ್ಲ ಹಾಕಿ ಖರ್ಚು ಮಾಡಿ ಏನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ರೊಕ್ಕ ಹೊಂಟಿಲ್ಲ. ಈಗ ಆರಾಮಾಗಕತ್ತಾನ ಅಂತಾರ. ಸಂಪೂರ್ಣ ಅದು ಯಾವಾಗ ಆರಾಮಕ್ಕನೋ ಏನೋ ದೇವರಿಗೆ ಗೊತ್ತು. ನಂದಿನಿ, ನಿನಗೆ ನಮ್ಮ ಪಾರಕ್ಕನ ಮಗ ಗೊತ್ತಾನೆ? ಹಾಂ, ಅವ್ನು ನೋಡಿಯಲ್ಲ ನೀನು? ಪಾರ್ವತಿ ಮಗ ಗೊತ್ತು ನನಗೆ. ಅಲ್ಲಿ ಹೊಸ್ತಾಗ ಕೇಳತ್ತೀಯಲ್ಲ? ಹಾಂ, ನೋಡಿರಿ ಅಂದ್ರೆ ಹೆಂಗೆ ಚಲೋ ಅದಾನಲ್ಲ ಹುಡುಗ ಪಾಪ? ಹಾಂ, ಚಲೋ ಅದಾನ, ಯಾರಿಲ್ಲಂದ್ರು. ಏನು ಮಾಡಬೇಕು? ಆದರೆ ಮದುವೆ ಮಾಡಬೇಕು ಅಂತಂದ್ರೆ ಕನ್ಯೆನ ಸಿಗೋಲ್ದು. ಮೊನ್ನೆ ಯಾರನ್ನ ನೋಡಕ್ಕೆ ಹೋದ್ರು, ಸಿಗಲಿಲ್ಲ ಅಂತೇನ ಅಂದ್ರಲ್ಲ. ಹ್ಞೂ, ಆ ಹುಡುಗೇನು ಬಂದಿತ್ತೇನ? ಅಂಥವನೇ ಬೇಕು, ಇಂಥವನೇ ಬೇಕು, ಇಂದ್ರ ಬೇಕು, ಚಂದ್ರ ಬೇಕು ಅಂತೇಳಿ ಪಾಪ ಇವ್ನು ಮದುವೆನೇ ಮಾಡ್ಕೊಳ್ಳಿಲ್ಲ ನೋಡ. ಹುಡುಗ ನೋಡಿದ್ರೆ ಎಷ್ಟು ಒಳ್ಳೆ ಹುಡುಗ ಐತಿ, ಒಂದು ಅಡಿಕೆ ಹೋಳಿನ ಚಟ ಇಲ್ಲ. ಆಮೇಲೆ ಅದು ಅಲ್ಲದೆ ಮದುವೆಯಾಗಿ ಬರೋ ಸಸಿನ ಓದಿಸ್ತಾರಂತ, ಗೊತ್ತಾನ? ಆಕೆ ಏನಾರು ಓದ್ತಾನೆ ಅಂದ್ರೆ. ಹಾಂ, ಸಮಥಿಂಗ್ ಇಸ್ ರಾಂಗ್. ಹೇಳ್ಬೆ ಅಂದರೆ ಏನು ಹೇಳಕ್ಕೆ ಹೊಂಟಿ? ಹೇಳಕ್ಕೆ ಏನೈತೆ ಬಿಡ. ಅದ ಪಾರಕ ಬಂದ್ಲು, ತಾನ ಬಂದ್ಲು ಇವತ್ತು ಮಾತಾಡಕ್ಕಂತೇಳಿ. ಅದು ಏನು ಕೇಳಿದ್ಲು ಅಂದ್ರೆ ಮಗಳದ್ದು ಏನು ಮಾಡ್ಕೊಂಡದಾಳ, ಓದ್ತಾಳನ ಅಂತ ಕೇಳಿದ್ಲು. ಅವ ಐ ನೋ ನೀ ಏನು ಹೇಳತ್ತಿ ಅಂತೇಳಿ ನಂಗೆ ಕರೆಕ್ಟಾಗಿ ಅರ್ಥ ಆಯ್ತು. ನೀನು ಹೇಳ್ತಾ ಇರೋದು ಪಾರಕ್ಕಾರ ತಮ್ಮ ಮಗ್ಗ ನನ್ನ ಕೇಳಾರ ಅಂತೇಳಿ, ಹೌದಿಲ್ಲ? ಅದಕ್ಕೆ ನೀನು ಈಗ ಪಿಟ್ಕಿ ಹಾಕಕತ್ತಿ. ನಿನಗೇನು ಅನ್ನಿಸ್ತತಿ, ಇಷ್ಟನಾ ಮಾಡ್ಕೊತೀಯಾ ಅಂತೇಳಿ ಕೇಳಕ್ಕೆ, ಹೌದಿಲ್ಲ? ಇಲ್ಲ. ಹಾಂ, ಹೌದು ಹೌದು. ಇಲ್ಲ ಹೌದು. ಈಗ ಹೆಂಗೆ ನಿನಗೆ ಹೆಂಗೆ ಅನಿಸತ್ತವ? ನನಗೇನಿಲ್ಲವ, ನಿನ್ನೆ ಕೇಳಕತ್ತೇನೆ ನಾನು ಅಷ್ಟೇ. ನನ್ನ ತಲೆ ಕೆಟ್ಟಿಲ್ಲವ, ತಲೆ ಚಲೋ ಐತಿ. ಯಾಕೆ? ನಂಗೆ ಇಷ್ಟ ಇಲ್ಲ ಮಾಡ್ಕೊಳಕ್ಕೆ. ನಾ ಮಾಡ್ಕೋತೇನೆ ಅಂತ ನೀ ತಿಳ್ಕೊಳಕ್ಕೆ ಹೋಗ್ಬೇಡ. ನನಗೆ ಎಳ್ಳು ಕಾಳಷ್ಟು ಇಷ್ಟ ಇಲ್ಲ. ಮಾಡ್ಕೊ ಅಂತ ಹೇಳಬೇಡ ಏನು. ಮತ್ತು ಈಗ ಹೇಳಕತ್ತೇನೆ, ಸುಮ್ಮನೆ ನಾ ಮಾಡ್ಕೊತೀನಿ ಅಂತ ಮತ್ತೆ ತಿಳ್ಕೊಳ್ಬೇಡ. ಅಲ್ಲ, ಆ ಹುಡುಗಿ ಏನಾಗೈತಿ? ಅದು ಅಲ್ಲದೆ ಓದಿಸ್ತೀನಿ ಅಂತ ಹೇಳ್ತಾ ಇದಾರ, ಹೌದಿಲ್ಲ? ಚಲೋ ಅಲ್ಲನ ಓದಿಸ್ತೀನಿ ಅಂತ ಹೇಳಿದ್ರೆ? ಚಿಂತೆ ಬಿಟ್ಟು ಕೆಲಸ. ನಿಮ್ಮ ಅಪ್ಪಂದು 1 ರೂಪಾಯಿ ಹೋಗಲ್ಲ. ನೀನು ಅದೇನೋ ಡಾಕ್ಟ್ರ್ ಇಂಜಿನಿಯರ್ ಆಗ್ಬೇಕಂದಲ್ಲ, ಅದೂ ಆಗ್ಬೋದು. ಅದು ಅಲ್ಲದೆ ಕಂಡು ಕೇಳಿದ ಹುಡುಗ, ಒಂದು ಅಡಿಕೆ ಒಳಿನ ಚಟ ಇಲ್ಲ. ಯಾರನ್ನೂ ಮದುವೆ ಮಾಡ್ಕೊಂಡು ಅತ್ತಿ ಕಾಟ ಅನ್ಭವಿಸೋದ್ಕಿಂತ ಈ ಹುಡುಗನ ಮದುವೆ ಮಾಡ್ಕೊಂಡ್ಬಿಟ್ರೆ ಅತ್ತಿ ಕಾಟಿಲ್ಲ, ಮಾವನ ಕಾಟಿಲ್ಲ. ಏನು ಹುಡುಗ ಹೇಳ್ದಂಗೆ ವಯಸ್ಸಾದ್ಮೇಲೆ ಬೇರೆ ಅದು ಏನಂತ ಸಿಕ್ಬಿಟ್ಟಿರ್ತೀಯ, ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಓದ್ತಾನೆ ಅಂತೀಯ, ಓದಿಸ್ತಾರ. ಯಾಕೆ ತಲೆ ಕೆಡಿಸ್ಕೊಂತಿ? ಅದು ಅಲ್ಲದೆ ನನ್ನ ಗೆಳತಿ ನಿನಗೊಂಚೂರು ಕೊಯ್ಯ ಕೊಟ್ಟ ಅಂದ್ರು ನಾ ಹಂಗೆ ಕತ್ತಿಯ ಪರಕ ಅಂತ ನಾ ಕೇಳ್ಬೋದು. ನೋಡು, ವಿಚಾರ ಮಾಡು. ಇದ್ದೂರಾಗ ಆಕತಿ, ಹೊತ್ತೊಂಟ್ರಲ್ಲಿ ಬರ್ಬೋದು, ಹೋಗ್ಬೋದು. ಏನಂತಿ? ಅವ ನನಗೆ ಈ ವಿಚಾರವಾಗಿ ಮಾತಾಡೋಕೆ ಇಷ್ಟನೇ ಇಲ್ಲ. ನಂಗೆ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಸುಮ್ಮನೆ ಕೇಳಬೇಡ, ಸುಮ್ಮನೆ ಕಿರಿಕಿರಿ ಮಾಡಬೇಡ. ಏನು ಒಟ್ಟ ಹಚ್ಕೊಂಡತ್ತ ನೋಡು, ವಿಚಾರ ಮಾಡು. ನಾನು ನಿನ್ನ ಒಳ್ಳೇದಕ್ಕೆ ಹೇಳೋದು. ಈಗೇನು ಉಂಡ್ಲೆ ಎದ್ದೋಗ್ಲೆ? ನಿಂಗೆ ಯಾರು ಬೇಡ ಅಂದರೆ ಹೇಳಿದ್ನವ, ಒಪ್ಕೊಂಡ್ರೆ ಚಲೋ ಇತ್ತು. ಬೇಡ ಬೇಡ ಅಂತೀಯಲ್ಲ, ಮತ್ತೇನು ಮಾಡೋದು? ನಂಗೊಂಚೂರು ಟೈಮರ ಕೊಡ್ತೀ? ಆತಾತ, ಟೈಮ್ ಅದಲ್ಲ ತುಂಬ ಲೇಟ್ ಬೇಕಾ? ಅಂತರ್ಕಿಲ್ಲ ಯಾರೇ ನೀನು ಕುತ್ತಿಗೆ ಮ್ಯಾಗೇನು ಕುಂತಿಲ್ಲ. ಸರಿ. ಅವತ್ತು ಒಂದು ಹುಡುಗಿಗೆ ನೋಡಿ ಬಂದಿದ್ರು ಅವರು. ಅಲ್ಲಂದ್ರು ಅವ್ರ ತಂಗಿ ಚಲೋ ಇದ್ಲು ಅಂತೇಳಿ ಅಂದು ಲಗ್ನ ಪತ್ರಿಕೆ ಇದು ಏನೋ ಲಗ್ನ ಪತ್ರಿಕೆ ಅಂತ ನಾನು ನೋಡು, ಅದು ನಾನು ಫೋಟೋ ಕೊಟ್ಟು ಕಳಿಸ್ತೀನಿ ಅಂದೆಲ್ಲ, ಕೊಟ್ಟು ಕಳಿಸಿದ್ದಿ? ನಾ ಕೊಟ್ಟು ಕಳಿಸಿದ್ದೆ ಅವಳಿಗೆ ಒಲ್ಲಂತ. ಹೌದಾ, ಆಗಲಿ ಬಿಡ. ಅಂದಂಗೆ ಪಗಾರ ತಂದು ನನ್ನ ಕೈ ಕೊಟ್ಟೇ ಇಲ್ಲಲ್ಲ? ಮರ್ತ್ಬಿಟ್ಟು ನೀವೇ ಐತಿ, ಪಗಾರ ತಂದಿಟ್ಟೇನೆ, ಕೊಡೋಕೆ ನೆನಪಾರಿದೆ. ಬೆಳಿಗ್ಗೆ ಕೊಡು.
ಅಪ್ಪ ಬರೋದು ಇನ್ನೂ ಎಷ್ಟು ದಿನ ಆಕತಿವ? ಎಷ್ಟು ದಿನ ಆಕೈತನಪ್ಪ, ಹೆಂಗೆ ಹೇಳಕ್ಕಾಕತಿ? ಅಲ್ಲ ಒಂದು ಟ್ರೀಟ್ಮೆಂಟ್ ಮುಗಿಬೇಕಲ್ಲ, ದವಾಖಾನಿ ತೋರ್ಸಾಕತ್ತೈತಿ. ಆ ಹುಡುಗ ಒಂದು ಆರಾಮಾದ್ರೆ ಅಷ್ಟೇ ಸಾಕು. ಏನೋ ಎತ್ತ. ಹೌದು, ಪಾರಕ್ಕಾರ್ ಮಗನೇನೋ ವಯಸ್ಸಾಗೈತಿ ಅಂತ ಒಲ್ಲೆ ಅಂದ್ರೆ ಈ ಹುಡುಗಿದೇನೋ ಕಂಡೀಷನ್ಸೇ ಇಲ್ಲ ಅಂತಿ. ನಾನು ನೋಡಿದ್ರೆ ಮುಖಕ್ಕೆ ಒಂದು ಪಿಂಪಲ್ ಆಗಕ್ಕೆ ಬಿಡಾತಿಲ್ಲ, ಇಷ್ಟು ಚಂದ ಸುರ್ಸುಂದ್ರ ಹಂಗಾದೀನಿ. ನಾನು ಅದಕ್ಕೆ ಒಲ್ಲೆಂದ್ಲ ಹುಡುಗಿ? ಅಲ್ಲ ನನಗೇನು ಆಕಿನ ಮಾಡ್ಕೋಬೇಕಂತಿಲ್ಲ, ನಾನು ಆಕಿ ಮಕಾನು ಕಂಡಿಲ್ ಬಿಡು, ಆದ್ರೆ ಅಕ್ಕಿ ಯಾಕೆ ಒಲ್ಲೆಂದ್ಲು ಅಂತ ನನಗೆ ಗೊತ್ತಾಗಲ್ತ. ಏನಪ್ಪ ನನಗೂ ಗೊತ್ತಿಲ್ಲ. ಬೆಳಗ್ಗೆ ಕೇಳ್ತಂತಾಳಲ್ಲ ಯಾಕೆ ಒಲ್ಲೆ ಅಂದ್ರೆ ಏನು ಎತ್ತ ಅಂತೇಳಿ. ಸರಿ ಅವ ಕೇಳ್ಕೊ, ಆಯ್ತು ಬೇ, ನಾನು ಉಣ್ತಾನೆ. ಅವಂದೇಳು ಹಪ್ಳ ಕರಿಬೇ. ಹಪ್ಳ ಖಾಲಿ ಆಗ್ಯಾವು ಏನು ಇಲ್ಲಿ ತಗೋತೀನಿ ಈಗ. ನಮ್ಮ ಅತ್ತಿನ ಕದ್ದಿದ್ಲು ಬಿಡ ಶಾಂತಕ ಕೋಳಿನ, ಮತ್ತೆ ಹೋಗಿ ಆ ಪ್ರೇಮವ್ಗ ರೊಕ್ಕ ಕೊಟ್ಟು ಬಂದು ನೋಡವ. ಹೌದಾ, ನಿಮ್ಮ ಅತ್ತಿಗೆಂದಂತ ನಮ್ಗೆ ವಾರದಾಗ 2 ಸಲ 3 ಸಲ ತಂದಂಗೆ ತರ್ತೀರಿ. ಆದ್ರೂ ಅದು ಏನು ತಿನ್ನ ಚಟನ ಬಿಡವತ್ತಾಗ. ಹ್ಞೂ ನಾ ಶಾಂತಕ, ನನಗದ ವಿಚಿತ್ರ ಕತಿ. ಅಲ್ಲ ಆಚೆ ಕೋಳಿ ತಿಂದು ಹೀಟ್ ಆಗಕ್ಕಿಲ್ಲ ತಯ್ಯವ್ವ ದೇವ್ರೆ. ಅದು ಒತ್ತಟ್ಟಿಗೆ ಹೋಗ್ಲಿ, ಏನದ ಇದು ಏನದ ಏನೇವ ಬ್ಯಾಗ ಬರುವಲ್ತಲ್ಲ ಹಲ್ಲಾರ ಎಷ್ಟು ಗಟ್ಟಿದ್ದಿತ್ತು ಅಂತ ನಾನು ತಗ. ನಾಂದೆ ಮೊನ್ನೆ ಅಲ್ಲ ತೀರ ಈ ನಮ್ಮಿ ತಿಂತೀರಿ, ಹಲ್ಲು ಉದ್ರಾಕಿಲ್ಲ, ಅವು ಏನು ಇನ್ನೂ ವಯಸ್ಸಾದ್ರೂ ಉದ್ರವಲ್ಲ, ಹಲ್ಲು ಹೊಸ ಸಟ್ಟು ಹಾಕಿಸ್ಕೊಂಡಾದ್ರೂ ತಿಂತಾರಂತ. ಒಟ್ಟೇನು ತಿಂದ ಸಾಯದ, ನನಗೆ ಬಾಯಿ ರುಚಿ ತಿನ್ನಕ್ಕೆ ಬೇಕೇ ಬೇಕು ಅಂತಾರ. ನಾನು ಸುಮ್ಮನೆ ಇರಲಿಲ್ಲ, ಮಗನ ಮುಂದೆ ಹೇಳಿದೆ ಹಿಂಗೆ ಮಾಡ್ಯಾರ ನೋಡ್ಕದ್ ನನ್ನ ಮೆರೆದಿ ತೆಗ್ದಾರ ಅಂತೇಳಿ. ಆಕಿ ಪ್ರೇಮವ್ವ ರೊಕ್ಕ ಕೊಡಕ್ಕೆ ಹೋದ್ರೆ ಆಯ್ತು ಬಿಡು ಅಂತ ಇಸ್ಕೊಳ್ಳೋದು ಬಿಟ್ಟು, ನಮ್ಮ ಕೋಳಿ ಹಂಗಾರೆ ಇನ್ನು ಎಲ್ಲಿ ಕಳುವಾದ್ರು ನಮ್ಮ ಕೋಳಿ ಎತ್ತಾಗೋದ್ರು ನಾನು ನಿಮ್ಮ ಮನೆಗೆ ಬರೋಕ್ಕೆ ನಿಮ್ಮ ಮೇಲೆ ಬರೋಕ್ಕೆ ಅಂತಾಳ. ಸುಮ್ಮನೆ ಈಗ ಆಕಿ ಕೊಟ್ಟು ಬಾಯಿ ಮಾಡೋದು ಬೇಡ ಅಂತ ಸುಮ್ಮನೆ ಬಂದೇನಿ. ಯಾಕಂದ್ರೆ ತಪ್ಪು ನಮ್ದೈತೆ ಶಾಂತಕ್ಕ. ಏನಾರ ಅಂದು ಏನು ಮಾಡ್ತಿ ಹೇಳು, ಅದಕ್ಕೆ ಸುಮ್ಮನೆ ಬಂದೇನೆ. ತಲೆ ಹಾಪಾಗಿ ಕೆಡಬಾರ್ದ ಕೆಡ್ತಂದ್ರೆ ಮತ್ತೆ ಇಕ್ಕರ್ಸೆ ಬಿಡ್ತಿದ್ದೆ. ಹಂಗಂದ್ಲ ಹೋಲ್ಬಿಡ, ತಲೆ ಯಾಕೆ ಕೆಡ್ಸ್ಕೊಂತೀವಲ್ಲತ್ತಾಗ. ಇನ್ನೊಮ್ಮೆ ಕೋಳಿ ಕಳುವ ಆದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು ಅಷ್ಟೇ, ಹೌದಿಲ್ಲ ಶಾಂತಕ್ಕ? ನಿನ್ನ ಮಗಳು ಕೇಳಿದಿ? ಅಯ್ಯೋ ನನ್ನ ಮಗಳು ಕೇಳಿದೆ, ಯಾವುದೋ ದಂಡಗತ್ಲಿಲ್ಲ ಏನಿಲ್ಲ. ಹೌದಾ, ಬಂದನೆ ಅಕ್ಕ ಚೆನ್ನಕ್ಕ ಬಾ. ಯವ್ವ ಒಂದು ಬೆಳಗಿಂದನ ನಿಂದಾರಿನ ಕೈಯದಾತ. ಬಾ ಇಲ್ಲಿ ಬಾ ಬೇಕ ಕುಂದ್ರ ಬಾ. ಇರ್ಲಿ ಅಲ್ಲ, ನಾ ಹೇಳಿದ್ನಲ್ಲ ಹುಡುಗಿ ಮನ್ಯಾಗ ಒಲ್ಲೆಂದಾರ ಅಂತೇಳಿ. ಹ್ಞೂನವ ಒಲ್ಲೆಂದಾರ ಅಂತ ಹೇಳಿದ್ದಿ. ನಾ ಈಗ ಎದಕ್ಕೆ ಕರೆಕ್ಟ್ ಹೇಳ್ಕಸಿದ್ನಿ ಅಂದ್ರೆ ಬರೀ ಒಲ್ಲೆಂದಾರ ಆತು ಓತು, ಆದ್ರೆ ಎದ್ರ ಸಂಬಂಧ ಏನು ಎತ್ತ ಅಂತ ಗೊತ್ತಾಗಲಿಲ್ಲ. ಅದ ಏನಿಲ್ಲ, ಈಗ ಲಗ್ನ ಮಾಡೋದು ಬೇಡ ಅಂತ ಅಷ್ಟೇ, ಮತ್ತೇನಿಲ್ಲ. ಇಲ್ಲೋಡ ಚೆನ್ನಕ್ಕ, ನೀ ಸುಮ್ಮನೆ ಇಂಥವೆಲ್ಲ ಹೇಳ್ಬೇಡ. ಈಗ ಲಗ್ನ ಬೇಡ ಅನ್ನೋದ್ರ ಮೊನ್ನೆ ಯಾಕೆ ತೋರಿಸ್ತಿದ್ರು ಅವ್ರು? ನಂಗೆ ಹೇಳ್ಬೇಡ, ಏನಾಗೈತಿ ಹೇಳ. ಅದು ನಾ ಹೇಳಿದ್ರೆ ಸಿಟ್ಟು ಬರ್ತೈತೆ ಏನವ ನಿನಗೆ. ಅದು ನಿನ್ನ ದೊಡ್ಡ ಮಗ್ ಹಿಂಗೆ ಆಗೈತಲ್ಲ, ಸಣ್ಣ ಮಗ್ಗ ಈಗೇನೋ ಆಗ್ಲಂಗಿರ್ಬೋದು, ಮುಂದಾದ್ರೆ ಎದಕ್ಕೆ ಬೇಕು ರಾಡಿ ಎತ್ತಾಗ ಅದು ಜೀನ್ಸ್ ಅಂತ ಏನೋ ಇರ್ತತಂತೆ, ಎದಕ್ಕೆ ಬೇಕು ಹಿರಿಯಕ್ಕನ ಚಾಳೆ ಮಂದಿಗೆಲ್ಲ ಅಂತೇಳಿ ಅವರು ಕೊಡಕ್ಕೆ ಭಾಳ ಹೆದರಿದ್ರು, ಅಲ್ಲಂದ್ರು. ಅಯ್ಯೋ ದೇವ್ರೇ, ಅಲ್ಲ ಅದಕ್ಕೆ ಒಲ್ಲಂದ್ರ ನೋಡ. ಹಾಗಾದ್ರೆ ನಮ್ಮ ಮನ್ಯಾಗ ನಮ್ಮೂರಾಗ ಇಲ್ಲೇ ಆಗಿದ್ದ ವಿಚಾರ ಅವ್ರಿಗೆ ಹೆಂಗೆ ಹೋತ ಅಲ್ಲಿ ಮಟ್ಟ ಕಿವಿಗೆ, ನನ್ಗೆ ಅದಿ ಗೊತ್ತಾಗಬೇಕು. ಐಶಾ ಅಂತಕ್ಕ ಚೆನ್ನಕ್ಕನ ಹೇಳಿರ್ತಾಳ ತಗ. ಹೌದನಾ ಚೆನ್ನಕ್ಕ? ಇವ ನಿನಗೆ ಯಾಕಿಂತ ದುರ್ಬುದ್ಧಿ ಬಂತ ಚೆನ್ನಕ್ಕ? ಆಗು ಕಲ್ಯಾಣ ಕಾರ್ಯಕ್ಕೆ ನೀನ ಅಡ್ಡ ಆಗಿಲ್ಲ ಚೆನ್ನಕ್ಕ. ಬರಬರಿ ನಿನಗರ ಇದು ಚಲೋ ಅನ್ಸಕತ್ತೈತನ? ಹೇಳಂಗಾರ ನೋಡೋಣ. ಏನಾಗಕತ್ತೈತಿ ತಡಿ, ನನ್ನ ಗಂಡ ಬಂದಿಲ್ಲ ಏನ್ರಿ? ಆರಾಮಾಗಕತ್ತಾನ ಇಲ್ಲವ? ಆರಾಮಾಗತ್ತಾನು? ನೋಡಿ ಚೆನ್ನಕ್ಕ, ಆರಾಮಾಗ್ಯಾಳಂತ. ಆರಾಮಾಗ್ಯಾನಂತ, ಇದಕ್ಕಿಂತ ಇನ್ನೇನು ಬೇಕಂಗಾರ ನಿನಗೆ? ಅಲ್ಲ ಇಲ್ಲೇ ಆಗಿರೋ ವಿಚಾರನ ಊರ್ ಮಠ ಅವ್ರ ಮನ್ಯಾಗ ಸುದ್ದಿ ಮುಟ್ಟಿಸಿ ಮದುವೆ ಬೇಡ ಅನ್ಸಿಯಲ್ಲ ನೀನು ಚೆನ್ನಕ್ಕ. ಆಗು ಕಲ್ಯಾಣ ಕಾರ್ಯಕ್ಕೆ ಹಿಂಗೆ ಅಡ್ಡ ಆಗಿಯಲ್ಲ, ಇದು ನಿನಗರ ಸರಿ ಅನ್ಸಕತ್ತೈತನ? ನಿನ್ನ ಮನ್ಯಾಗ ನಿನ್ನ ಮಗ್ಗ ಹಿಂಗಾಗಿದ್ರ ನೀನು ಇದ ಕೆಲಸ ಮಾಡ್ತಿದ್ದೇನ? ಹೇಳಂಗಾರ ನೋಡೋಣ. ಅಯ್ಯ ಶಾಂತಕ್ಕ, ನೀನು ಇಡೇ ಊರ್ ಸದ್ದಿನ ಮಾತಾಡಲ್ಲನ? ಅವ್ರ ಮನ್ಯಾಗ ಹಂಗಾತೇವ ಇವ್ರ ಮನ್ಯಾಗ ಹಿಂಗಾತೇವ ಅಂತ ನೀವು ಅವ್ರ ಮನೆ ಇದು ಮಾತಾಡೋದಿಲ್ಲನ? ಹಂಗವ ಹೆಂಗಸೂರ್ ಬುದ್ಧಿ. ಈಗ ನಾನು ಮಾತಾಡೇನಂತೇಳಿ ಮಾಡ. ಈಗ ನೋಡುವ ವಿಚಾರ, ಈಗ ನಾನು ಎಲ್ಲದೂ ಮಾಡ್ಬೇಕತಿ ಶಾಂತಕ್ಕ, ಹಂಗೆ ಮಾತಾಡಕ್ಕೆ ಹೋಗ್ಬೇಡ ನೀನು. ಏನು ಶಾಂತವ, ಈಗ ನೋಡಿ, ಈಗ ನಾನು ಮದುವೆ ಮಾಡಿಸಿ ಅಂತೀವಿ, ಏನು ಹೇಳಾರ್ದಂಗೆ ಕೇಳಾರ್ದಂಗೆ ಆಮೇಲೆ ಅವ್ರಿಗೆ ಸುದ್ದಿ ಗೊತ್ತಾತು. ಅದು ಹೋಲಿ, ನಿನ್ನ ಮಗನ ಬರ್ಬರ್ತ ಸೇಮ್ ಈ ದೊಡ್ಡ ಹುಡುಗ ಮಾಡ್ದಂಗೆ ಸಣ್ಣ ಹುಡುಗ ಮಾಡಕತ್ತೆ. ಅವನು ಒಂದು ಹುಡುಗನ ಕರ್ಕೊಂಬಂದು ಇವನು ಸೊಸಿ ಅಲ್ಲ ಸೊಸ ಅಂತೇಳಿ ತೋರ್ಸೋಂಗೆ ಕೂತ್ರೆ ಅವಾಗ ಹುಡುಗಿ ಜೀವನ ಹಾಳ ನನ್ ಬಿಡ್ತಾರನ ಅವ್ರು? ನೀ ಮುಚ್ಚಿಟ್ಟು ಮಾಡಿದಿ, ನೀನು ಹಿಂಗೆ ಮಾಡಿದಿ, ನೀನು ಹಂಗೆ ಮಾಡಿದಿ ಅಂತೇಳಿ ನನ್ನ ಹೊತ್ತು ಉರಿತಾರ ಇಲ್ಲ ಅವ್ರು? ಹೇಳಂಗಾರ ನೋಡೋಣ. ಓಹೋ ಸುಮ್ಮನೆ ಬಾನ, ಎಲ್ಲ ವಿಚಾರ ಮಾಡ್ಬೇಕತಿ. ಓಹೋ ಅದಕ್ಕೆ ಹಿಂಗೆ ಮಾಡಿದೇನ? ಶಾಣೆ ಇದಿ ಬಿಡುವ, ಒಳ್ಳೆ ಕೆಲಸ ಮಾಡಿದೆ, ಭಾರಿ ಒಳ್ಳೆ ಕೆಲಸ ಮಾಡಿದೆ, ಚಲೋ ಆತ್ ಬಿಡು. ನನಗಿದು ಅರ್ಥ ಆಗಿದ್ದಿಲ್ಲ ಬಿಡು, ನನಗಿದು ಗೊತ್ತಾಗಿದ್ದಿಲ್ಲ ನೋಡ್ ಶಾಂತಕ್ಕ. ನಾ ಮಾಡಿದ್ದು ನಿನಗೆ ತಪ್ಪಂತ ಅನಿಸ್ಬೋದು, ಆದ್ರೆ ನನ್ನ ಜಗದಾಗ ನಿಂತು ಯೋಚನೆ ಮಾಡೋಣ. ಆ ಕಡೆನೂ ವಿಚಾರ ಮಾಡ್ಬೇಕತಿ, ಈ ಕಡೆನೂ ವಿಚಾರ ಮಾಡ್ಬೇಕತಿ. ಅಥವಾ ನನಗೆ ನಿನ್ನ ಮಗ್ಗ ಕಣ್ಣೆ ನೋಡೋಕ್ಕಾಗೋದಿಲ್ಲ, ಬೇಜಾರು ಮಾಡ್ಕೋಬೇಡ. ಇರ್ಲಿ ಟೈಮ್ ಹಿಂಗ ಇರೋದಿಲ್ಲ. ಏನ್ರಿ ಏನಾತು? ಹುಡುಗ ಆರಾಮಾಗಕತ್ತಾನ? ಆರಾಮಾಗಕತ್ತಾನ. ಸರಿ ತೋ ಶಾಂತಕ್ಕ, ನೀವು ಮಾತಾಡ್ಕೊರಿ, ನಾ ಹೋಗ್ತಾನೆ. ಏನಾತ್ರಿ? ಏನು ಎತ್ತು ಒಂದು ತಿಳಿವಲ್ತು. ಯಾಕೆ ಹಿಂಗೆ ಆಗ್ತಾಯ್ತಿ, ಏನು ಆಗ್ತಾಯ್ತಿ ಅನ್ನೋದು ಅರ್ಥ ಆಗ್ವಲ್ತು. ಏನಾತ್ರಿ? ಆಗಾಕಿ ಏನು ಓದಕ್ ಬಿಡ್ಲೆ,
ಬಾಯಿ ಮಾಡ್ತಾನೆ. ನನಗೆ ಆಕಿನ ಬೇಕು ಅಂತ ಅವನ ಬೇಕು ಅಂತ ಚೀರ್ತಾನೆ. ಅವನ ಬೇಕು ಅನ್ನೋದು ಹೊತ್ತಟಿಗೆ ಹೋಗ್ಲಿ, ನಾವಲ್ಯ ಬಿಡ್ರಿ ನಾವಲ್ಯ ನಾ ಯಾವ ದವಾಖಾನೆ ತೋರಿಸ್ಕೊಳಕ್ಕೆ ಒಲ್ಯ ನನಗೆ ಅಂತೇಳಿ ಬಾಯಿ ಮಾಡ್ತಾನೆ. ಕರೆದ್ರೆ ದವಾಖಾನೆ ಬರೋದಿಲ್ಲ, ಡಾಕ್ಟ್ರ್ ಕೊಟ್ಟು ಗುಳಿಗೆ ತೊಗೊಳಕ್ಕೆ ಅಳ್ತಾನೆ. ನಾವಲ್ಲಪ್ಪ ಅಂತಂತಾನೆ. ಏನು ಮಾಡ್ಬೇಕಾತ ನನಗೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತೆ ಈಕಿನ. ದವಾಖಾನಿಗೆ ನೋಡಿದ್ರೆ ರೊಕ್ಕ ಹಾಕ್ತಾ ಇದೀವಿ, ತೋರಿಸ್ತಾ ಇದೀವಿ. ಡಾಕ್ಟ್ರ್ ನೋಡಿದ್ರೆ ಆರಾಮಕ್ಕನ್ರಿ, ಏನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಅವ್ರು ಅಂತಾರೆ. ಕರೆ ಏನು ಆರಾಮಕ್ಕನೋ ಏನೋ ನನಗಂತೂ ಒಂದೂ ತಿಳಿಲಾರ್ದಂಗೆ ಆಗ್ಬಿಟ್ಟದ್ಲೆ. ಕರೆನ ಇದು ಎಲ್ಲಿಗೆ ಹೋಗಿ ಮುಟ್ತೈತಿವೋ ಏನು ಅನ್ನೋದ ನನಗೆ ಅರ್ಥ ಆಗೋಲ್ತು. ಹೌದಾ? ಏನ್ರಿ ಏನು ಮಾಡೋದ್ರಿ ಈಗ? ಹಂಗಾದ್ರೆ ಆರಾಮ ಅಕ್ಕನೂ ಆಗೋದಿಲ್ರಿ ಇವ ಹಂಗಾರ. ಅಯ್ಯೋ ದೇವ್ರೆ, ನನಗಂತೂ ನೆನೆಸ್ಕೊಂಡ್ರೆ ಇದು ಹುಡುಗ ಎಲ್ಲಿಗೆ ಹೋಗ್ಬಿಡ್ತೈತೆ ಅನ್ನಂಗೆ ಆಗ್ಬಿಟ್ಟೈತಿ. ನಾವೇನು ಕರ್ಮ ಮಾಡಿದ್ವಿ ರೀಪ್ಪ, ಏನು ಕರ್ಮ ಮಾಡಿದ್ವಿ ಡಾಕ್ಟ್ರಿ? ಹೇಳ್ರಿ ಒಟ್ಟು ಹೆಂಗಾರ ಮಾಡಿ ಆರಾಮ ಆಗ್ಬೇಕಂತೇಳಿ. ಹೆಂಗಾರ ಅಂದ್ರೆ ಏನು ಮಾಡ್ಬೇಕ್ಲಿ ಅವ್ರ? ಎಲ್ಲ ಥರ ಟ್ರೀಟ್ಮೆಂಟ್ ಅದೇನೋ ಮಾನಸಿಕವಾಗಿ ಇದು ಮಾಡ್ಬೇಕು, ಇಂತಿಂಥದ್ದು ಇದು ತೊಗೋಬೇಕು, ಅಂತಿಂಥದ್ದು ಮಾಡ್ಬೇಕು. ಏನು 108 ಹೇಳ್ತಾರೆ ಮರ ಆತಾಗ ನಮ್ಗೆ ತಲೆ ಬುಡ ಅರ್ಥ ಆಗೋದಿಲ್ಲ ತಗ. ಹೌದಾ? ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಕತಿ ಅಲ್ಲ ನಮ್ಮ ಹಣೆ ಬರ. ಯಾರಿಗಾರ ಏನಾರ ಅಂದು ಏನು ಉಪಯೋಗ ಆಗೋದಿಲ್ಲ. ನೋಡೋಣ, ರೊಕ್ಕ ಹಾಕೋದಂತರೂ ಹಾಕ್ತಾ ಇದೇವಿ. ಆರಾಮ ಹಾಕ್ತಾನೋ ಬಿಡ್ತಾನೋ ದೇವ್ರಿಗೆ ಬಿಟ್ಟಿದ್ದು. ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಏನು ಅಂದಂಗೆ ನಿಮ್ಮ ಜೋಡಿ ಒಟ್ಟು ಮಾತಾಡ್ಬೇಕಿತ್ತು ರೀ. ಶಾಂತ್ ಪಾರಕ್ಕ ಅಂದ್ಲು, ನಮ್ಮ ಈಕಿನ ನನ್ನ ಮಗಳನ್ನ ಅವ್ರ ಮನೆಗೆ ಸೊಸಿ ಮಾಡ್ಕೋಬೇಕು ಅಂತ ಪಾರಕ್ಕನ ಅಭಿಪ್ರಾಯ. ನನಗೆ ನಿನ್ನೆ ಕುಂದ್ರಿಸಿ ಕೇಳಿದ್ಲು. ಹೌದಾ? ನೀ ಏನು ಹೇಳಿದೆ ಅದಕ್ಕೆ? ನಾನು ಏನು ಹೇಳ್ರಿ, ನಾನು ಏನು ಹೇಳ್ಬೇಕನ್ನೋದು ತಿಳಿಲಿಲ್ಲ. ಆಮೇಲೆ ಪಾರಕ್ಕನ ಅಂದ್ಲು, ಆದರೂ ಅಂದೆ, ಇದು ಓದ್ಬೇಕಂತಾಳವ ಆಕಿ ಪಾರಕ್ಕ, ನಾ ಏನು ಮಾಡಲಿ, ಓದ್ತಾನಂತಾಳಕ್ಕಿ ಅಂದೆ. ಓದ್ತೇನಂತಾಳಲ್ಲ, ನಾ ಎಷ್ಟು ಓದ್ತಾಳೆ ಹೇಳೋ, ನಾವು ಓದಿಸ್ತೇನೆ, ತಲೆ ಕೆಡಿಸ್ಕೊಬೇಡ್ರಿ, ನಾನು ಓದಿಸ್ತೇನೆ ಅಂತಾಳಕ್ಕಿ. ಏನು ಹೇಳಿ ಇದಕ್ಕಂಗಾರ? ಈಗ ಓದಿಸ್ತೇನೆ ಅಂದಮೇಲೆ ನಾ ಏನು ಮಾತಾಡಲಿ ಹೇಳ್ರಿ? ಇನ್ನೂ ಓದ್ಸಲ್ಲ ಅಂದ್ರೆ ಒಂದು ಮಾತು. ನಾ ಅಂತೀನಿ ಪಾರಕ್ಕನ ಮಗ್ಗ ಕೊಟ್ಟಿದ್ರೆ ಚಲೋ ಆಕಿತ್ತನ ಅಂತ. ಪಾರಕ್ಕನ ಮಗ್ಗ ಹುಡುಗ ಚಲೋನೇ ಅದಾನ, ಏನು ತೊಂದರೆ ಏನಿಲ್ಲ. ವಯಸ್ಸು ಏನಂತ ಭಾಳ ಆಗಿಲ್ಲ ಬಿಡು, ಹುಡುಗಿ ಹುಡ್ಕಾಕತ್ತಾರ. ಸಿಕ್ಕಿಲ್ಲ ಅಂದ್ರೆ ಅವನಾರ ಏನು ಮಾಡ್ಬೇಕು? ಅಲ್ಲೇ ನಾನು ಹೇಳೋದಾದ್ರೆ, ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಅಲ್ಲೇ ನಮ್ಮ ತಂಗಿ ಮಗ್ಗ ಕೊಟ್ಟು ಲಗ್ನ ಮಾಡೋಣ ಅಂತ ವಿಚಾರ ಮಾಡೀನಿ. ಏನಂತಿ? ನಮ್ಮ ತಂಗಿ ಮಗ ನೋಡೋಕೆ ಭಾಳ ಚಂದ ಅದಾನ, ಹೀರೋ ಆದಂಗೆ ಆಗ್ಯಾನ. ಅವಂಗೂ ಆಕಿಗೆ ಆ ಹುಡುಗು ನನ್ನ ಮಗಳಿಗೆ ಇಡು ಜೋಡಾಕತಿ ಅಂತ ನಾನು. ಏನಂತಿ? ಹಿಂಗೆ ಒಂದು ಮಾತು ಹೇಳ್ತೇನೆ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಹಿಂಗೆ ಅಂದ್ಬಿಟ್ಲಲ್ಲಿಕ್ಕಿ ಅಂತೇಳಿ. ನಾ ಏನು ಹೇಳ್ತೀನಿ ಅಂದರೆ, ತಂಗಿ ಮಗ್ಗ ನನಗೆ ಕೊಡಕ್ಕೆ ಬೇಡ ಅಂತ ಇಲ್ಲ. ಆದರೆ ಕೊಟ್ಟು ಲಗ್ನ ಮಾಡೇವಿ ಅಂತಂದ್ರು ಇರ್ಬೇಕಲ್ಲ ಒಂಚೂರು ಏನಾರ ಒಂದೇನು ಆಸ್ತಿ ಅಡವು ಏನೂ ಇಲ್ಲ ಅವ್ರ ಕಡೆ. ಬಟ್ಟನ್ ಬಡವ್ರು ಅದಾರ, ಏನೇನು ಇಲ್ಲ. ಹೆಂಗೆ ಕೊಟ್ಟು ಮದುವೆ ಮಾಡೋದು? ಸ್ವಲ್ಪರ ಏನಾರ ಬೇಕಲ್ಲ. ಈ ಪಾರಕ್ಕಂದಾದ್ರೆ ಹಂಗಲ್ಲ. ಹೌದಾ, ನಂಗೆ ಒಂದು ತಟ್ಟು ಹೊಲ ಐತಿ, ಮನೆ ಐತಿ, ಮಗ ದುಡಿತಾ ಅದಾನ, ಅದೇನೋ ನೌಕರಿ ಮಾಡಕತ್ತಾನ, ಅವನದು 1 ತಿಂಗಳ ಪಗಾರ ಬರಾಕತ್ತೈತಿ, ಚಲೋ ಐತಿ. ಇನ್ನೂ ಅವ್ರ ಅಪ್ಪನ ಕೈಕಾಲ್ಗಟ್ಟದ ದುಡಿತಾ ಅದಾನ. ಆಮೇಲೆ ಹೊಲನೂ ಐತಿ, ಹೊಲ ಲವಣಿಗೆ ಹಾಕಿ ಇದು ಮಾಡ್ತಾ ಇದಾರ. ಮನೆಗೆ ಬೇಕಂದಿದ್ದೆಲ್ಲ ಹೊಲ್ದಾಗ ಬೆಳ್ಕೋತಾರ. ಎಲ್ಲ ಅನುಕೂಲ ಐತಿ ಅಂತ ನನಗಪ್ಪ. ಹೆಂಗಂತೀರಿ? ಹಂಗಂತೀಯ? ನೀ ಹೇಳೋದು ಬರೋಬ್ಬರಿನೇ. ಆದ್ರೆ ಈಗ ಏನು ಹೇಳಲಿ ಹಂಗಾರೆ ನಾನು? ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ, ನಾ ಹೇಳೋದಷ್ಟು ಅಷ್ಟೇ ಮಾಡ್ರಿ. ನೀವು ವಿಚಾರನ ಮಾಡಬೇಡ್ರಿ. ನಿಮ್ಮ ತಂಗಿಗೆ ಏನಾರ ಮಾತಿಗೆ ಕೊಟ್ಟು ಬಂದಿರೇ ಮತ್ತೆ? ಇಲ್ಲ, ನಾನು ಹುಡುಗ ಚಲೋ ಇದ್ದಿದ್ದಕ್ಕೆ ನನ್ನೊಳಗೆ ನನ್ನ ಮನಸ್ಸಿನಾಗ ನಾ ವಿಚಾರ ಮಾಡ್ಕೊಂಡೆ ಅಷ್ಟೇ. ನಿಮ್ಮ ಮನಸ್ಸಿನಾಗಲ್ಲ, ನಡೀತೈತಿ ವಿಚಾರ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲ. ಅವನ ಮುಂದೆ ಏನು ಹೇಳಿಲ್ಲಲ್ಲ, ಬಿಡ್ರಿ ಹೋಲಿ. ಸರಿ.